ಯುಗಾದಿ ಹಾಗೂ ರಂಜಾನ್ ಪ್ರಯುಕ್ತ ಆಯೋಜಿಸಿದ್ದ ಸಂಜೀವಿನಿ ಯುಗಾದಿ ಮಾಸಿಕ ಸಂತೆಯನ್ನು ಸಚಿವ ಡಾ ಎಂಸಿ ಸುಧಾಕರ್ ಉದ್ಘಾಟಿಸಿದರು. ಚಿಂತಾಮಣಿ: ಮಹಿಳೆಯರು ಹೊಸ ಸ್ವ-ಉದ್ದಿಮೆಗಳನ್ನು ಕೈಗೊಳ್ಳುವ ಮೂಲಕ ಸ್ವಾವಲಂಬಿಗಳಾಗಬೇಕು, ಸಮಾಜವು ಅವರಿಗೆ ಪ್ರೋತ್ಸಾಹ ನೀಡಬೇಕು ಎಂದು ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಅಭಿಪ್ರಾಯಪಟ್ಟರು. ನಗರದ ತಾಲ್ಲೂಕು ಪಂಚಾಯಿತಿ ಆವರಣದಲ್ಲಿ ಜಿಲ್ಲಾ ಪಂಚಾಯಿತಿ ವತಿಯಿಂದ ಸಂಜೀವಿನಿ ಡಿಎನ್ಆರ್ಎಲ್ಎಂ ಯೋಜನೆಯಡಿ ಯುಗಾದಿ ಹಾಗೂ ರಂಜಾನ್ ಪ್ರಯುಕ್ತ ಆಯೋಜಿಸಿದ್ದ ಸಂಜೀವಿನಿ ಯುಗಾದಿ ಮಾಸಿಕ ಸಂತೆಯನ್ನು ಉದ್ಘಾಟಿಸಿ ಮಾತನಾಡಿದರು. ಜಿಲ್ಲೆಯ ಮಹಿಳಾ ಸ್ವಸಹಾಯ ಗುಂಪುಗಳ ಸದಸ್ಯರ ಉದ್ದಿಮೆಗಳಿಂದ ತಯಾರಿಸಿದ, ಪ್ಯಾಕ್ ಮಾಡಿದ ಉತ್ಕೃಷ್ಟ ಗುಣಮಟ್ಟದ ಸಾವಯವ ಉತ್ಪನ್ನಗಳು, ವಿವಿಧ ಕರಕುಶಲ ವಸ್ತುಗಳು, ಆಹಾರ ಉತ್ಪನ್ನಗಳು, ಗೃಹೋಪಯೋಗಿ ವಸ್ತುಗಳನ್ನು ಗ್ರಾಹಕರಿಗೆ ಉತ್ತಮ ಗುಣಮಟ್ಟ ಹಾಗೂ ನಿಗದಿತ ಬೆಲೆಯಲ್ಲಿ ಒದಗಿಸುವ ಉದ್ದೇಶದಿಂದ ನೇರ ಮಾರಾಟ ಸಂತೆಯನ್ನು ಇದೇ 16, 17, 18ರಂದು ಜಿಲ್ಲೆಯ ಎಲ್ಲಾ ತಾಲ್ಲೂಕು ಕೇಂದ್ರಗಳಲ್ಲಿ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಸಾರ್ವಜನಿಕರು ಮಹಿಳಾ ಸಂತೆಯಲ್ಲಿ ಖರೀದಿಸುವ ಮೂಲಕ ಮಹಿಳಾ ಸಂಘಗಳಿಗೆ ಪ್ರೋತ್ಸಾಹ ನೀಡಬೇಕು. ಮುಂದಿನ ದಿನಗಳಲ್ಲಿ ಇನ್ನೂ ದೊಡ್ಡ ಮಟ್ಟದಲ್ಲಿ ಉದ್ದಿಮೆಗಳನ್ನು ಸ್ಥಾಪಿಸುವ ಮೂಲಕ ಹೆಚ್ಚಿನ ವಹಿವಾಟ ನಡೆಸಿ ಆರ್ಥಿಕವಾಗಿ ಸಬಲರಾಗಲಿ. ಯುಗಾದಿ ಮತ್ತು ರಂಜಾನ್ ಹಬ್ಬಗಳನ್ನು ಅವರವರ ಸಂಪ್ರದಾಯಗಳಿಗೆ ಅನುಗುಣವಾಗಿ ಶಾಂತಿ, ಸೌಹಾರ್ದತೆಯಿಂದ ಆಚರಿಸಲಿ ಎಂದು ಹಾರೈಸಿದರು. ಚಿಕ್ಕಬಳ್ಳಾಪುರದ ಬಂದ್ ಬಗ್ಗೆ ಪ್ರಸ್ತಾಪಿಸಿ ಪ್ರಜಾಪ್ರಭುತ್ವದಲ್ಲಿ ಹೋರಾಟ ಮಾಡಲು ಸ್ವತಂತ್ರರು. ಅವರ ನಿಲುವು, ಹೋರಾಟಕ್ಕೆ ಯಾವುದೇ ಅಭ್ಯಂತರವಿಲ್ಲ. ಆದರೆ ನಮ್ಮ ನಿಲುವು ಸ್ಪಷ್ಟವಾಗಿದೆ. ಇದು ಕೇವಲ ಅಂತರ್ಜಲ ವೃದ್ಧಿಗಾಗಿ ಮಾತ್ರ, ಕುಡಿಯುವ ನೀರಿಗಾಗಲಿ, ಕೃಷಿಗಾಗಲಿ ಬಳಕೆ ಮಾಡುವಂತಿಲ್ಲ ಎಂದು ಅನೇಕ ಬಾರಿ ತಿಳಿಸಿದ್ದೇನೆ ಎಂದರು. ತಾಲ್ಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ಎಸ್ ಆನಂದ್, ತಾಲ್ಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಘುನಾಥ ರೆಡ್ಡಿ, ವಿವಿಧ ಮಹಿಳಾ ಸಂಘಟನೆಗಳ ಪದಾಧಿಕಾರಿಗಳು ಭಾಗವಹಿಸಿದ್ದರು. ಚಿಕ್ಕಬಳ್ಳಾಪುರ ಜಿಲ್ಲಾ ಪಂಚಾಯಿತಿಯ ವತಿಯಿಂದ ಸಂಜೀವಿನಿ ಡೇ ಎನ್ಆರ್ಎಲ್ಎಂ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಈ ಯೋಜನೆಯಡಿಯಲ್ಲಿ ಯುಗಾದಿ ಮತ್ತು ರಂಜಾನ್ಗೆ ಹಬ್ಬದ ಪ್ರಯುಕ್ತ ನಮ್ಮ ಮಹಿಳಾ ಸ್ವಸಹಾಯ ಸಂಘಗಳ ಮುಖಾಂತರ ಈ ಎರಡು ಹಬ್ಬಗಳು ಒಟ್ಟಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಗ್ರಾಹಕರಿಗೆ ಒಂದು ಗುಣಮಟ್ಟದ ಮತ್ತು ಪೌಷ್ಟಿಕಾಂಶಗಳನ್ನು ಕೂಡಿರ್ತಕ್ಕಂಥ ಒಂದು ನಮ್ಮ ಜಿಲ್ಲೆಯಲ್ಲೇ ಬೆಳೆದಿರ್ತಕ್ಕಂಥ ಈ ಪದಾರ್ಥಗಳನ್ನು, ಈಗ ಉದಾಹರಣೆಗೆ ಆರ್ಗ್ಯಾನಿಕ್ ಬೆಲ್ಲ 500 ಗ್ರಾಮು, ತೊಗರಿ ಬೇಳೆ ಅದು 500 ಗ್ರಾಮು, ಆಮೇಲೆ ಮೈದಾ ಹಿಟ್ಟು 500 ಗ್ರಾಮ್, ಇದೊಂದು ಸೈಜು ಮತ್ತು ಒಂದು ಕೆ ಜಿದಿದೆ. ಇದರಲ್ಲಿ 1 ಕೆ ಜಿದು ಇದೆ. ಈ ರೀತಿಯಾಗಿ ಮೈದಾ ಹಿಟ್ಟು, ಹೆಸರುಬೇಳೆ, ಆಮೇಲೆ ಆರ್ಗ್ಯಾನಿಕ್ ಗಾಣದ ಕಡಲೆ ಬೀಜದ ಎಣ್ಣೆ, ಆಮೇಲೆ ಹಳ್ಳೆ ಎಣ್ಣೆ ಹಾಗೂ ಆರ್ಗ್ಯಾನಿಕ್ ಸೀಗೆಕಾಯಿ ಪುಡಿ, ನಂದಿನಿ ತುಪ್ಪ 200 ಮಿಲಿಲೀಟರ್ ಅದು, ಆಮೇಲೆ ಹಪ್ಪಳ ಪ್ಯಾಕೆಟು, ಹೋಮ್ ಮೇಡು, ತೆಂಗಿನಕಾಯಿ, ಇದೆಲ್ಲ ಇವತ್ತು ಹಬ್ಬದ ಪ್ರಯುಕ್ತ ಇದನ್ನು ಒಂದು ಪ್ಯಾಕೆಟ್ ಆಗಿ ಒಂದು ಕಿಟ್ಟಾಗಿ ಮಾಡಿ ಇವತ್ತು ಇದನ್ನು ಕೊಡುವಂಥ ಕೆಲಸ ಆಗ್ತಿದೆ. ಇದ್ರ ಉದ್ದೇಶ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಹಿಳಾ ಸಂಘಗಳಿಗೆ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ನ ಅಡಿಯಲ್ಲಿ ಯಾರು ಇವತ್ತು ನೋಂದಾಯಿಸಿದ್ದಾರೆ ಅವರಿಗೆ ಏನೋ ಒಂದು ಅವಕಾಶ ಆಗಲಿ, ನೇರವಾಗಿ ಗ್ರಾಹಕರಿಗೆ ಮುಟ್ಟುವಂಥದ್ದಾಗಲಿ ಅಂತ ಒಂದು ಸಂದರ್ಭದಲ್ಲಿ, ಹಬ್ಬದ ಸಂದರ್ಭದಲ್ಲಿ ಇದನ್ನು ಮಾಡಬೇಕು ಅಂಥೇಳಿ ನಮ್ಮ ಜಿಲ್ಲಾ ಪಂಚಾಯಿತಿ ಮುಖಾಂತರ ಇದೊಂದು ಹೊಸ ಒಂದು ಪ್ರಯೋಗವನ್ನು ಪ್ರಾರಂಭ ಮಾಡಿದ್ದಾರೆ. ಇದನ್ನು ನಾನು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲೆಯ ಸಮಸ್ತ ನಾಗರಿಕರಲ್ಲಿ ವಿನಂತಿ ಮಾಡಿಕೊಳ್ತೇನೆ. ದಯವಿಟ್ಟು ಎಲ್ಲೆಲ್ಲಿ ಇವತ್ತು ಜಾಗಗಳನ್ನು ಗುರುತಿಸಿದ್ದಾರೆ. ಈಗ ಸಮಯ ಕಮ್ಮಿ ಇದೆ, ಸಮಯ ಜಾಸ್ತಿನೂ ಇಲ್ಲ. ಈಗ ಮಾರ್ಚ್ 16ರಿಂದ 18ರವರೆಗೆ ಈಗ ಚಿಕ್ಕಬಳ್ಳಾಪುರದಲ್ಲಿ ಜಿಲ್ಲಾಡಳಿತ ಭವನದ ಮುಂಭಾಗ, ಆಮೇಲೆ ಪುರಸಭೆ ಮುಂಭಾಗ, ಚಿಕ್ಕಬಳ್ಳಾಪುರದಲ್ಲಿ ಬಾಗೇಪಲ್ಲಿಯಲ್ಲಿ ತಾಲೂಕ್ ಪಂಚಾಯಿತಿ ಮುಂಭಾಗ, ಬಸ್ ಸ್ಟ್ಯಾಂಡ್ ಹತ್ರ ಬಾಗೇಪಲ್ಲಿಯಲ್ಲಿ, ಆಮೇಲೆ ಚಿಂತಾಮಣಿಯಲ್ಲಿ ತಾಲೂಕ್ ಪಂಚಾಯಿತಿ ಮುಂಭಾಗ ಮತ್ತು ಮೈಲಾಂಡಹಳ್ಳಿ ಕ್ರಾಸ್ ಕುರ್ಗೂರು ಮತ್ತು ಬಸ್ ಸ್ಟ್ಯಾಂಡಲ್ಲೂ ಮಾಡಬೇಕು ಅಂತ ನಮ್ಮ ಇಒ ಅವರು ಹೇಳ್ತಾ ಇದ್ದಾರೆ. ಅಲ್ಲೂ ಮಾಡುವಂಥದ್ದು ಮಾಡ್ತಾರೆ. ಗೌರಿಬಿದನೂರು ನಗರಸಭೆ ಆವರಣದಲ್ಲಿ ಮಾಡ್ತಾರೆ ಮತ್ತು ಶನಿ ಮಹಾತ್ಮ ದೇವಾಲಯದ ಆವರಣ, ಗುಡಿಬಂಡೆಯಲ್ಲಿ ತಾಲೂಕ್ ಪಂಚಾಯಿತಿ ಮುಂಭಾಗ, ಶಿಡ್ಲಘಟ್ಟದಲ್ಲಿ ಬಸ್ ನಿಲ್ದಾಣ, ಜಂಗಮಕೋಟೆ ಮತ್ತು ಜಂಗಮಕೋಟೆ ಕ್ರಾಸ್, ಈ ರೀತಿ ಹಲವಾರು ಸ್ಥಳಗಳನ್ನು ನಿಗದಿ ಮಾಡಿದ್ದಾರೆ. ಈ ಲಭ್ಯ ಇರ್ತಕ್ಕಂಥ ಇನ್ನು ಕೇವಲ 2-3 ದಿನಗಳಲ್ಲಿ ದಯವಿಟ್ಟು ಎಲ್ಲರೂ ಇವತ್ತು ನಮ್ಮ ಈ ಮಹಿಳಾ ಸಂಘಗಳಿಗೆ ಪ್ರೋತ್ಸಾಹ ನೀಡಬೇಕು ಅಂತಕ್ಕಂಥ ಉದ್ದೇಶದಿಂದ ಇವತ್ತು ತಾವೆಲ್ಲರೂ ಬೇರೆ ಕಡೆ ಖರೀದಿ ಮಾಡೋ ಬದಲು ಇಲ್ಲಿ ನಿಮ್ಮ ಜೊತೆಯಲ್ಲೇ ಇರ್ತಕ್ಕಂಥ ನಿಮ್ಮವರೇ ಮಹಿಳೆಯರು, ಎಲ್ಲರೂ ಮಹಿಳೆಯರಿಗೆ ಇವತ್ತು ನಾವು ಹೆಚ್ಚು ಶಕ್ತಿ ತುಂಬತಕ್ಕಂಥ ಕೆಲಸ ಆಗಬೇಕು. ಆ ಕಾರಣದಿಂದ ಇದನ್ನು ಖರೀದಿ ಮಾಡೋದ್ರಿಂದ ಅವರಿಗೆ ಒಂದು ಆತ್ಮಸ್ಥೈರ್ಯವನ್ನು ಹೆಚ್ಚು ಮಾಡ್ತಕ್ಕಂಥದ್ದಾಗುತ್ತೆ. ಮುಂದೆ ಬೇರೆ ರೀತಿ ಸಣ್ಣ ಉದ್ಯಮಗಳನ್ನು ಮತ್ತೊಂದು ಇವೆಲ್ಲ ಮಾಡುವಂಥದ್ದಕ್ಕೆ ಈಗಾಗಲೇ ಭಾಳಷ್ಟು ಮಾಡ್ತಾ ಇದ್ದಾರೆ. ಈಗ ಉದಾಹರಣೆಗೆ ಇಲ್ಲಿ ಈಗ ಬೇಡ ವಸ್ತುಗಳು, ಈಗ ಹ್ಯಾಂಡಿಕ್ರಾಫ್ಟ್ಸು ಮಾಡ್ತಾಯಿದ್ದಾರೆ. ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಮುಖಾಂತರ ಈಗ ನಾನು ಚಕ್ಲಿ ಎಲ್ಲ ಮಾಡುವಂಥದ್ದು ನೋಡಿದ್ದೀವಿ, ರಾಗಿ ಇದು ಮಾಡೋದು ನೋಡಿದ್ದೀವಿ, ಉಂಡೆಗಳು ಮಾಡ್ತಾಯಿದ್ದಾರೆ, ಚಾಕ್ಲೇಟ್ಗಳು ಮಾಡ್ತಾಯಿದ್ದಾರೆ. ಈಗ ಬೇರೆ ಬೇರೆ ಎಣ್ಣೆ ಪದಾರ್ಥಗಳು ಇದೇನೀಗ ಎಣ್ಣೆ ಎಲ್ಲ ತಯಾರು ಮಾಡಿ ಅದರಲ್ಲಿ ಹಾಕಿದ್ದಾರೆ, ಅವೆಲ್ಲ ಮಾಡ್ತಾಯಿದ್ದಾರೆ.
ಈ ಥರ ಬೇರೆ ಬೇರೆ ಉದ್ಯಮಗಳನ್ನು ಇವತ್ತು ಅವಲಂಬಿಸ್ಕೊಂಡು ಒಂದು ಸ್ವಾವಲಂಬಿ ಜೀವನ ಮಾಡಬೇಕು ಅಂತಕ್ಕಂಥ ಒಂದು ಪ್ರಯತ್ನ ಇವತ್ತು ಮಹಿಳೆಯರು ಮಾಡ್ತಾ ಇರೋದ್ರಿಂದ ನಮ್ಮೆಲ್ಲರ ಕರ್ತವ್ಯ ಅವರಿಗೆ ಪ್ರೋತ್ಸಾಹ ನೀಡ್ತಕ್ಕಂಥದ್ದು. ಅದರಿಂದ ಈ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಈ ಒಂದು ಜಿಲ್ಲಾ ಪಂಚಾಯಿತಿ ಮುಖಾಂತರ ತೆಗೆದುಕೊಂಡಿರ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಲಿ ಮತ್ತು ಅವರೆಲ್ಲರೂ ಒಂದು ಪ್ರಯೋಗ ಮಾಡಿದ್ದಾರೆ. ಮುಂದೆ ಪ್ರತಿಯೊಂದು ಹಬ್ಬದ ಸಂದರ್ಭದಲ್ಲೂ ಕೂಡ ಈ ರೀತಿ ಒಂದು ಪ್ರಯತ್ನಗಳನ್ನು ಮಾಡಿದಾಗ ಹೆಚ್ಚು ಜನಕ್ಕೆ ಪ್ರಚಾರ ಆಗ್ತದೆ ಮತ್ತು ಹೆಚ್ಚಿನ ರೀತಿಯಲ್ಲಿ ವಹಿವಾಟನ್ನಾಗುವಂಥದ್ದು ಆಗುತ್ತದೆ ಅಂತಕ್ಕಂಥ ಮಾತನ್ನು ಹೇಳಿ ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಚಿಕ್ಕಬಳ್ಳಾಪುರ ನಮ್ಮ CEO ಅವರಿಗೆ ಮತ್ತು ಎಲ್ಲರಿಗೂ ಎಲ್ಲ ಅಧಿಕಾರಿ ವರ್ಗದವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಮತ್ತು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಮಹಿಳಾ ಸಂಘಗಳು ಕೂಡ ಅವರಿಗೆ ಶುಭವನ್ನು ಕೋರ್ತಾ ಇದ್ದೀನಿ. ಸಮಸ್ತ ಜಿಲ್ಲೆಯ ನಾಗರಿಕರಿಗೆ ಯುಗಾದಿ ಹಬ್ಬ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದೀನಿ. ಎಲ್ಲರೂ ಭಾಳ ಸಂತೋಷದಿಂದ ಭಾಳ ಸಡಗರದಿಂದ ಈ ಎರಡು ಹಬ್ಬಗಳನ್ನು ಅವರವರ ಧರ್ಮದ ನಂಬಿಕೆ ಅನುಗುಣವಾಗಿ ಅದನ್ನು ಆಚರಿಸ್ಕೋಬೇಕು ಅಂತಕ್ಕಂಥದ್ದು ಆಚರಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮಾಡ್ತಾ ಮತ್ತೊಮ್ಮೆ ಎಲ್ಲರಿಗೂ ಶುಭಾಶಯಗಳನ್ನ ಕೊಡ್ತೇನೆ. ಸರ್, ಇವತ್ತು ಈಗಾಗಲೇ ನೆನ್ನೆ ಹೇಳಿದ್ದಲ್ಲ, ಅದು ರಾಜಕೀಯ ಅಂತ ಹೇಳಿದ್ದೀರಾ, ಇವತ್ತು ಮತ್ತೆ ಬಂದಾಗಿದೆಯಲ್ಲ ಅಂತ ಮತ್ತೆ ಚಿಂತಾಮಣಿಗೂ ಬಂದ್ ಕರೆ ನೀಡಿದ್ದಾರೆ. ಇವತ್ತು ಮಾಜಿ ಶಾಸಕರು ಒಂದು ಕಡೆ ಹೇಳಿಕೆ ಕೊಟ್ಟವ್ರು ಸರ್. ಈಗ ನೋಡಿ, ಈಗ ಚಿಕ್ಕಬಳ್ಳಾಪುರದಲ್ಲಿ ಬಂದ್ ಆಯಿತು, ಎಷ್ಟಾಯಿತು, ಏನಾಯಿತು ಅನ್ನೋದು ಮಾಹಿತಿ ತಗೊಂಡಿಲ್ಲ, ಎಷ್ಟು ಜನ ಇದಕ್ಕೆ ಸಹಕಾರ ಕೊಟ್ಟರು ಅಂತ. ಅದರಿಂದ ಈಗ ಅವರವರ ಆಲೋಚನೆಗಳು, ಅವರವರ ತೀರ್ಮಾನಗಳು, ಅವರು ಮಾಡುವಂಥದ್ದಕ್ಕೆ ನನ್ನದೇನು ಅಭ್ಯಂತರ ಇಲ್ಲ. ಬಟ್ ನನ್ನ ಒಂದು ನಿಲುವೇನಿದೆ ಭಾಳ ಸ್ಪಷ್ಟವಾಗಿದೆ. ಇದು 3ನೇ ಹಂತದ ಶುದ್ಧೀಕರಣ, ಇದಕ್ಕೆ ಅವಶ್ಯಕತೆ ಇಲ್ಲ. ಈ ಯೋಜನೆ ಪ್ರಾರಂಭ ಮಾಡಿರ್ತಕ್ಕಂಥದ್ದೇ ಕೇವಲ ಕೆರೆಯಲ್ಲಿ ನೀರು ತುಂಬಿಸುವಂಥದ್ದು, ಅಂತರ್ಜಲ ವೃದ್ಧಿ ಮಾಡುವಂಥದ್ದಕ್ಕೆ, ಬೇರೆ ಯಾವುದೇ ಬಳಕೆ ಮಾಡುವಂಥದ್ದಕ್ಕೆ ಅಲ್ಲ ಅಂತಕ್ಕಂಥದ್ದನ್ನು ಪ್ರತಿಯೊಂದು ಸಂದರ್ಭದಲ್ಲೂ ನಾನು ಹೇಳಿದ್ದೇನೆ. ಆದರೆ ಕೆಲವರಿಗೆ ಆ ರೀತಿ ಆಲೋಚನೆಗಳು ಇರ್ತಕ್ಕಂಥವ್ರಿಗೆ ನಾವೇನು ಹೆಚ್ಚು ಹೇಳಲಿಕ್ಕಾಗೋದಿಲ್ಲ. ಅವರು ಹೋರಾಟಗಳು ಮಾಡುವಂಥದ್ರಲ್ಲಿ ನಂದೇನು ಅಭ್ಯಂತರ ಇಲ್ಲ. ಅವ್ರ ಹೋರಾಟಗಳು ಅವ್ರು ಮಾಡಿ, ನಂದೇನು ಅಭ್ಯಂತರ ಇಲ್ಲ. ಸರ್, ಈಗಾಗಲೇ ನಾವು ಕುಡಿಯೋ ನೀರಿನ ಸಮಸ್ಯೆ ಬಗ್ಗೆ ಈಗಾಗಲೇ ಸಂಪುಟದಲ್ಲೂ ಚರ್ಚೆ ಆಗಿದೆ. ಪ್ರತ್ಯೇಕವಾಗಿ ಟಾಸ್ಕ್ ಫೋರ್ಸ್ಗೆ ಮತ್ತು ಗ್ರಾಮೀಣಾಭಿವೃದ್ಧಿ ಇಲಾಖೆ ಮುಖಾಂತರ ಅನುದಾನವನ್ನು ಒದಗಿಸಬೇಕು ಅಂತಕ್ಕಂಥ ಒಂದು ಮನವಿಯನ್ನು ಮೊನ್ನೆ ಗ್ರಾಮೀಣಾಭಿವೃದ್ಧಿ ಸಚಿವರ ಮುಖಾಂತರ ಮತ್ತು ಅವರೆಲ್ಲರೂ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದೀವಿ. ಖಂಡಿತ ನಾವು ಕುಡಿಯೋ ನೀರಿನ ಸಮಸ್ಯೆ ಉಲ್ಬಣ ಆಗದ ರೀತಿಯಲ್ಲಿ ತಕ್ಷಣ ಎಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಲ್ಬಣ ಆಗುತ್ತೆ ಅಲ್ಲೆಲ್ಲ ನಾವು ಮುಂಚಿತವಾಗಿ ಅದನ್ನು ಅಂದಾಜು ಮಾಡಿಕೊಂಡು ಅದ್ರ ಬಗ್ಗೆ ಏನೆಲ್ಲ ಮುಂಜಾಗ್ರತೆ ಕ್ರಮ ವಹಿಸಬೇಕು ಅದನ್ನು ವಹಿಸ್ತೀವಿ. ಏನಾದರೂ ಅಧಿಕಾರಿಗಳು ಇಲ್ಲ, ಈಗ ನೋಡಿ, ಮೊನ್ನೆ KDP ಮೀಟಿಂಗಲ್ಲಿ ನಾವು ಭಾಳ ಸ್ಪಷ್ಟವಾಗಿ ಹೇಳಿದ್ದೀವಿ, ಏನು ಮುಂದೆ ಬೇಸಿಗೆ ಬರ್ತಕ್ಕಂಥದ್ದಕ್ಕೆ ತಯಾರಾಗಬೇಕು ಅಂತ. ಅದಕ್ಕೆ ನಿರಂತರವಾಗಿ ಅಧಿಕಾರಿಗಳು ಸಭೆ ಮಾಡ್ತಾ ಇರ್ತೀವಿ. ಆದರೆ ನಾವು ಮೊದಲು ಅನುದಾನ ಒದಗಿಸುವಂಥ ಕೆಲಸ ಆಗಬೇಕು. ಅದನ್ನು ನಾವು ಸರ್ಕಾರದಲ್ಲಿ ನಾವು ಈಗಾಗಲೇ ಚರ್ಚೆ ಆಗಿರೋದ್ರಿಂದ ಅನುದಾನ ಲಭ್ಯ ಆಗಿದ ಕೂಡಲೇ ನಾವು ಮಾಡ್ತೀವಿ. ಆದರೆ ಯಾವುದಕ್ಕೂ ಅನುದಾನ ಇಲ್ಲ ಅಂತಕ್ಕಂಥದ್ದಕ್ಕೆ ಕಾಯುವಂಥ ಪ್ರಶ್ನೆ ಇಲ್ಲ. ಜಿಲ್ಲಾಧಿಕಾರಿಗಳು ಮತ್ತು CEO ಅವರು ಇವರೆಲ್ಲರೂ ಇದಕ್ಕೆ ತಯಾರಾಗಿದ್ದಾರೆ. ಅವರೆಲ್ಲ ರೀತಿ ಈಗಾಗಲೇ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಇದಕ್ಕೆಲ್ಲ ಕ್ರಮ ತಗೋಬೇಕು ಅಂತ ನಾವು ಸೂಚನೆ ಕೊಡ್ತೀವಿ.